ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 59 ದಿನ ಕಂಪ್ಲೀಟ್ ಮಾಡಿ 60ನೇ ದಿನಕ್ಕೆ ಕಾಲಿಟ್ಟಿದ್ವಿ. ಮತ್ತೆ ಈ 60 ಡೇಯ ಮೊದಲ ಪ್ರೋಮೋ ರಿಲೀಸ್ ಆಗಿದೆ. ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ನಮ್ಮ ಮೋಕ್ಷತಾ ಮೇಡಮ್ ಅವರು ಮಹಾರಾಣಿ ಈ ಸಾಮ್ರಾಜ್ಯಕ್ಕೆ, ಬಿಗ್ ಬಾಸ್ ಸಾಮ್ರಾಜ್ಯಕ್ಕೆ ಮಹಾರಾಣಿ. ಈ ಮಹಾರಾಣಿ ಬಂದಾಗ ಏನಾಗ್ತಂದ್ರೆ ರಾಜನಿಗೆ ಮತ್ತು ಮಹಾರಾಣಿಗೆ ಇಬ್ಬರಿಗೆ ಫೈಟ್ ಆಗುತ್ತೆ. ಅದರಲ್ಲಿ ಯಾರಿಗೆ ಒಂದು ಆ ಸಾಮ್ರಾಜ್ಯ ಸಿಗುತ್ತೆ, ಯಾರಿಗೆ ಆ ಸೀಟ್ ಸಿಗುತ್ತೆ, ಅದು ಸಿಂಹಾಸನ ಅಂತ ಫೈಟ್ ಆಗುತ್ತೆ. ಖಂಡಿತವಾಗ್ಲೂ ಇಲ್ಲಿ ಇರೋ 13 ಜನದಲ್ಲಿ ಡಿವೈಡ್ ಆಗೇ ಆಗ್ತಾರೆ. ಯಾಕಂದ್ರೆ ರಾಣಿ ಕಡೆ ಎಷ್ಟು ಜನ, ರಾಜನ ಕಡೆ ಎಷ್ಟು ಜನ ಅಂತ. ಆ ಟೈಮಲ್ಲಿ ಯಾರಿಗಾದ್ರೆ ಅತಿ ಹೆಚ್ಚು ಸಪೋರ್ಟ್ ಸಿಗುತ್ತೋ, ಯಾರಾದ್ರೂ ಅವ್ರ ಸೀಟ್ನ ಅವ್ರ ಸಿಂಹಾಸನ ಉಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾರೋ ಅವರಿಗೆ ಒಂದು ಟಾಸ್ಕ್ ಇರುತ್ತೆ. ಈ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಕೆಲವು ಜನ ಆ ಕಡೆಗೆ, ಕೆಲವು ಜನ ಈ ಕಡೆಗೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿನ ಪ್ರಜೆಗಳಿಗೆ ಒಂದು ಈಗ ಪ್ರಾಬ್ಲಮ್ ಏನಕ್ಕಂದ್ರೆ ರಾಣಿ ಸಪೋರ್ಟ್ ಮಾಡ್ಬೇಕಂತ ಕಂಪಲ್ಸರಿ ಡಿವೈಡ್ ಆಗೇ ಆಗ್ತಾರೆ. ಮತ್ತೆ ಈ ಪ್ರೋಮೋದಲ್ಲಿ ಏನಿದೆ, ಪ್ರೋಮೋ ಯಾವ ರೀತಿ ಇದೆ, ಪ್ರೋಮೋ ನೋಡಿದಾಗ ರಾಣಿ ವಿನ್ ಆಗ್ತಾರ, ರಾಜ ವಿನ್ ಆಗ್ತಾರ ಅಂತ ಕೂಡ ಸ್ವಲ್ಪ ಡಿಸೈಡ್ ಮಾಡಿ ನಾವು ಹೇಳ್ಬೋದು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಿನ್ನೆ ಎಪಿಸೋಡ್ ನೋಡಿದಾಗ ಗೊತ್ತಾಯ್ತು ಕಳ್ಳನ ರಾಜನ ಕೈಗೆ ರಾಜ್ಯ ಕೊಟ್ರ ಬಿಗ್ ಬಾಸ್ ಅಂತ. ಏನಕ್ಕಂದ್ರೆ ನಾಮಿನೇಷನ್ಸ್ ಫುಲ್ ಒಂದು ಪಾರ್ಶಾಲಿಟಿ ಇತ್ತು, ಫೇವರಿಸಮ್ ಇತ್ತು, ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಆ ರೀತಿ ನಿಂತು ನಿನ್ನೆ ಈ ಪ್ರೋಮೋ ನೋಡಿದಾಗ ಮಹಾರಾಣಿಯಾಗಿ ನಮ್ಮ ಮೋಕ್ಷತಾ ಅವರು ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಮೇಲೆ ಅಲ್ಲಿಂದ ಪ್ರಜೆಗಳವರ ಸ್ವೀಕಾರ ಮಾಡ್ಲೇಬೇಕು. ಇಷ್ಟ ಇದ್ರೂ ಇಷ್ಟ ಇಲ್ಲ ಅಂದ್ರೂ ಗೊತ್ತಿದೆ ಮನೆಯಲ್ಲಿ ಮನಸ್ತಾಪಗಳು ಯಾವ ರೀತಿ ಇದಾವ ಅಂತ ಹೇಳಿ. ಅಲ್ಲಿ ಕಂಪಲ್ಸರಿ ಇಷ್ಟ ಇಲ್ಲ ಅಂದ್ರೂ ಎಲ್ಲರೂ ಸ್ವೀಕಾರ ಮಾಡ್ಲೇಬೇಕು. ತ್ರಿವಿಕ್ರಮ್ ಆಗ್ಲಿ, ರಜತ್ ಆಗ್ಲಿ, ಇನ್ನೊಬ್ರು ಬೇರೆ ಯಾರೇ ಗೌತಮಿ ಆಗ್ಲಿ, ಪ್ರತಿಯೊಬ್ಬರು ಸ್ವೀಕಾರ ಮಾಡ್ಲೇಬೇಕು. ಆ ಟೈಮಲ್ಲಿ ಎಲ್ಲ ಹೂವಿನ ಮಾಲಾರ್ಪಣೆ ಹಾಕಿ ಅವನ ಸ್ವೀಕಾರ ಮತ್ಲಬ್ ಅವ್ನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದ್ಮೇಲೆ ಬಿಗ್ ಬಾಸ್ ಒಂದು ಕ್ಯಾಪ್ಟನ್ ರೂಮ್ ಅಂದ್ರೆ ಈಗ ಸಿಂಹಾಸನ ಅಂತ ಏನಿದೆ ಅದ್ರೊಳಗೆ ಹೋಗಕ್ಕೆ ಪ್ರಯತ್ನ ಪಡ್ತಾರೆ ನಮ್ಮ ಮೋಕ್ಷತಾ ಮೇಡಮ್ ಅವರು. ಅವ್ರು ಹೋಗ್ಬೋದು. ಏನಕ್ಕಂದ್ರೆ ಮಹಾರಾಣಿ ಅಂದ್ಮೇಲೆ ಸಾಮ್ರಾಜ್ಯಕ್ಕೆ ಯಾವುದೇ ಕೋಣೆಗಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ರೂಲ್ಸ್ ಅನ್ನು ಬ್ರೇಕ್ ಮಾಡೋ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಹೇಳಕ್ ಆಕ್ಚುಲಿ ಟಾಸ್ಕ್ ಆ ರೀತಿ ಇರುತ್ತೆ. ನೀವೆಲ್ಲ ಈ ತರ ರೂಲ್ಸ್ ಬ್ರೇಕ್ ಅಂದ್ರೆ ಈ ತರ ಮಾಡ್ಬೇಕು, ಮಂಜಣ್ಣ ನೀವು ರೇಗಿಸ್ಬೇಕು, ಈ ರೀತಿ ಒಂದು ಆ ಸೀಟನ್ನ ಸಿಂಹಾಸನ ಕಿತ್ಕೋಬೇಕಂತ. ಬಟ್ ಸಿಂಹಾಸನ ಹೊರಗಡೆ ಇರುತ್ತೆ. ಬಟ್ ರಾಣಿ ಮಹಾರಾಣಿ ಅಂದ್ಮೇಲೆ ಅವ್ರಿಗೆ ಹೋಗೋ ಅಧಿಕಾರ ಇರುತ್ತೆ. ಅಲ್ಲಿ ಎಲ್ಲ ಪ್ರಜೆಗಳೆಲ್ಲ ಹೋಗಿ ರಾಜನಿಗೆ ಸತ್ಕಾರ ಮಾಡಿದಾಗ, ಅವರೆಲ್ಲ ಕರ್ಕೊಂಡ್ ಬಂದಾಗ ಪ್ರಜೆಗಳಿಗೆ ಒಂದು ಅವಕಾಶ ಇದೆ ಹೋಗೋಕೆ. ಅಂದ್ರೆ ಮಹಾರಾಣಿಗೆ ಯಾಕಿರಲ್ಲ ಹೇಳಿ, ಹೋಗ್ಬೋದು. ಮಂಜಣ್ಣ ಬತ್ತ ಡೋರ್ ಕ್ಲೋಸ್ ಮಾಡ್ರಿ, ಬರ್ಬಾರ್ದಂತೆಲ್ಲ ಕ್ಲೋಸ್ ಮಾಡ್ತಾರೆ. ಬಟ್ ಪ್ರೋಮೋದಲ್ಲಿ ನೋಡ್ತಾ ಇದೆ ಇಬ್ರಿಗೂ ಆರತಿ ಎತ್ತಿ ಊರಿನ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಅದಾದ್ಮೇಲೆ ಆ ಸಿಂಹಾಸನ ಒಂದು ತಗೊಳಕ್ಕೆ ನಮ್ಮ ಮೋಕ್ಷತಾ ಪ್ರಯತ್ನ ಪಡ್ತಾರೆ. ಗೊತ್ತೇ ಇರುತ್ತೆ. ಅದೇ 13 ಜನದಲ್ಲಿ ಅಲ್ಲಿ ಟೀಮ್ ಆಗಿ ಅವ್ರು ಸಪ್ರೇಟ್ ಆಗಿ ಯಾರು ರಾಜನ ಕಡೆಗೆ, ಯಾರು ರಾಣಿ ಕಡೆಗೆ ಅಂತ ಬಂದಾಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ತ್ರಿವಿಕ್ರಮ್ ಅವರು, ಗೌತಮಿ ಅವರು ಮತ್ತೆ ನಮ್ಮ ಧನರಾಜ್ ಅವರು ಇಲ್ಲಿ ಹಿಂದೆನೆ ಇದ್ದಾರೆ, ಮಂಜಣ್ಣನ ಹಿಂದೆನೆ ಇದ್ದಾರೆ. ಅಂದ್ರೆ ಇವ್ರ ಸಪೋರ್ಟ್ ಇವ್ರಿಗೆ ಅಂತ ಕಾಣ್ತಾ ಇದೆ. ಬಟ್ ರಜತ್ ಅವ್ರು ಮಾತ್ರ ಇಬ್ರು ಕಡೆ ತೋರ್ತಾ ಇದ್ರು. ಬಟ್ ಆಮೇಲೆ ಡಿವೈಡ್ ಆಗಿರುತ್ತೆ, ಪಕ್ಕ ಡಿವೈಡ್ ಆಗೇ ಆಗುತ್ತೆ. ಡಿವೈಡ್ ಆದ್ಮೇಲೆ ಟೀಮ್ ಸಪರೇಟ್ ಆಗೇ ಆಗ್ತವೆ. ರಾಣಿ ಕಡೆ ಇಷ್ಟು ಜನ, ರಾಜನ ಕಡೆ ಇಷ್ಟು ಜನ ಅಂತ ಅದು ಫೈಟ್ ಆಗೇ ಆಗುತ್ತೆ. ಬಟ್ ಇಲ್ಲಿ ಮಂಜಣ್ಣ ಏನ್ ಮಾಡ್ತಾ ಇದಾರೆ ಅಂದ್ರೆ, ಮಂಜಣ್ಣ ಫುಲ್ ಅಗ್ರೆಸಿವ್ ಆಗಿ ಒಳ್ಳೆ ರಾಜನಾಗ ಅಂದ್ರೆ ಸ್ವಲ್ಪ ಮೆಂಟಲ್ ರಾಜ ಆಗ್ತಾ ಇದ್ದಾನೆ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಫುಲ್ ಅಗ್ರೆಸಿವ್ ಆಗಿ, ಅಲ್ಲಿ ರಾಜ ಅಂದ್ರೆ ರಾಜ ಗಾಂಭೀರ್ಯತೆ ಇರ್ಬೇಕು. ಬಟ್ ಇವರನ್ನೇ ಯುದ್ಧ ಮಾಡ್ತಾರೆ, ಇವರನ್ನೇ ಫೈಟ್ ಮಾಡ್ತಾರೆ. ಆ ಪ್ರೋಮೋದಲ್ಲಿ ನೋಡ್ತಾ ಇದ್ದೆ ಶಶಿರ್ ಅವ್ರನ್ನ ಎತ್ತಿ ಕೆಳಗಾಕ್ತಾರೆ. ಯಾವ ಮಾತಿಗಾದ್ರೆ ತ್ರಿವಿಕ್ರಮ್ ಅವರು ಮಂಜಣ್ಣ ಎತ್ತಿ ಬಿಸಾಕಿದ್ರು ಅಂತ ಬಂದಿತ್ತು ಆ ಮಾತು. ಈಗ ರಾಜನಾಗಿ ಇವ್ರು ಇದೇ ರೀತಿ ಮಾಡ್ತಾ ಇದಾರೆ ಇಲ್ಲಿ ಅನಿಸ್ತಾ ಇತ್ತು. ಇನ್ನು ಪ್ರೋಮೋದಲ್ಲಿ ನಾನು ಸಿಂಹಾಸನ ಏರ್ತೀನಿ ಅಂತ ಹೇಳಿರೋ ಮೋಕ್ಷತಾ ಅವರಿಗೆ ಸಾರಾಜ್ಯ ನಮ್ದೇ, ಅಧಿಕಾರ ನಮ್ದೇ, ಬಿಟ್ಕೊಡೋಕ್ ಆಗಲ್ಲ ಅಂತ ಹೇಳ್ತಾರೆ. ಈ ಮನೆಯ ರಾಣಿಯಾಗಿ ನನಗೂ ಸರ್ವಾಧಿಕಾರ ಇದೆ, ನನಗೂ ಅಧಿಕಾರ ಇದೆ ಅಂತ ನಮ್ಮ ಮೋಕ್ಷತಾ ಅವರು ಕೂಡ ಹೇಳ್ತಾರೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಂತ ಬಂದಾಗ ತುಂಬಾ ಹೈಲೈಟ್ ಮಾಡ್ತಾರೆ ಅನ್ಕೊಂಡಿದ್ವಿ. ಬಟ್ ಯಾವುದೇ ಇಲ್ಲ. ಈಗ ಪ್ರೆಸೆಂಟ್ ಹೈಲೈಟ್ ಅಲ್ಲಿ ಇರೋದೇ ತ್ರಿವಿಕ್ರಮ ಮತ್ತೆ ಮೋಕ್ಷತಾ, ಇವರಿಬ್ರು ಹೈಲೈಟ್ ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಡಾಗ, ಯಾವುದೇ ಒಂದು ಪ್ಲಾಟ್ಫಾರ್ಮ್ ತಗೊಂಡಾಗ. ಆದ್ರಿಂದ ನಮ್ಮ ಮೋಕ್ಷತಾ ಅವರಿಗೆ ಮಹಾರಾಣಿ ಒಂದು ಪಟ್ಟ ಕೊಟ್ಟಿದ್ದಾರೆ. ನೋಡ್ಬೇಕು. ಆ ಪ್ರೋಮೋದಲ್ಲಿ ನೋಡಿದಾಗ ಹೇಳ್ತಾ ಇದ್ದಾರೆ ನಾನು ಮಹಾರಾಣಿಗೆ ಕ್ಯಾಪ್ಟನ್ ಹೋಗ್ಬೋದು ಆರಾಮಾಗಿ. ಅದಾದ್ಮೇಲೆ ಹೊರಗಡೆ ಬಂದ್ಮೇಲೆ ಹೇಳ್ತಾರೆ ಈ ಸಿಂಹಾಸನ ನಂದು ಇಳಿಯಲ್ಲ ಅಂತ. ಅದಕ್ಕೆ ಮಂಜಣ್ಣ ಬಂದು ಇಳಿಬೇಕಂತ ಹೇಳಿದಾಗ ಅಲ್ಲೆಲ್ಲ ಅಂದ್ರೆ ಮತ್ಲಬ್ ಅವ್ರಿಗೆ ಪ್ರೊಟೆಕ್ಟ್ ಕೊಡ್ತಾ ಇದ್ದಾರೆ. ಯಾರೇ ನಮ್ಮ ರಜತ್ ಆಗಿರ್ಬೋದು, ಇವರು ನಮ್ಮ ಶೋಭಾ ಶೆಟ್ಟಿ ಆಗಿರ್ಬೋದು, ಇವರು ಚೈತ್ರ ಆಗಿರ್ಬೋದು, ಎಲ್ಲರೂ ಕೊಡ್ತಾ ಇದ್ದಾರೆ ಪ್ರೊಟೆಕ್ಟ್. ಬಟ್ ಅವ್ರನ್ನ ಪ್ರೊಟೆಕ್ಟ್ ನ ರಿಮೂವ್ ಮಾಡಕ್ಕೆ ತ್ರಿವಿಕ್ರಮ್ ಹೋಗ್ತಾ ಇದ್ದಾರೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಎಲ್ಲಾರು ಹೊರಗಡೆ ಬರ್ಬೇಕು, ಮನ್ಸಲ್ಲಿ ಏನೇನಿದೆಯೋ ಅದೆಲ್ಲ ಹೊರಗಡೆ ಬರ್ಬೇಕಂತ ನಮ್ಮ ಮೋಕ್ಷತಾ ಮಾಡೋರು ಹೇಳ್ತಾರೆ. ಯಾರ್ಯಾರೆಲ್ಲ ಮನ್ಸಲ್ಲಿ ಏನೇನಿದೆ ಅಂತ ನಿನ್ನೆ ನಾಮಿನೇಷನ್ ಇದ್ದಾಗಲೇ ಹೊರಗಡೆ ಬಂತು. ಪ್ರೇಕ್ಷಕರು ನೋಡಿದರೆ ಯಾರು ಹೇಗೆ ಅಂತ. ಗೋಮುಖ ವ್ಯಾಘ್ರ ಯಾರೋ, ನಾಗರಾವ್ ಯಾರೋ, ಇಬ್ರಲ್ಲಿ ಯಾರು ಸರಿನೋ ಅಂತೆಲ್ಲ
ಕೇಳಿಸ್ಕೊಂಡಿರ್ತಾರೆ. ಮತ್ತೆ ನೀವ್ ಹೆಂಗ್ ಕೇಳಿಸ್ಕೊಂಡ್ರಿ, ನಿಮ್ಗೆ ಯಾರು ಇಷ್ಟ ಆದಂತ ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಿನ್ನೆ ನಾಮಿನೇಷನ್ಸ್ ಬೇರೆ ಆಗಿದೆ. ಈ ನಾಮಿನೇಷನ್ಸ್ ಅಲ್ಲಿ ರಾಜ ಬೇರೆ ನಾಮಿನೇಷನ್ಸ್ ಮಾಡಿದ್ದಾರೆ, ಮತ್ತೆ ರಾಣಿಗಳು ಅವಕಾಶ ಕೊಡ್ತಾರೆ ನಾಮಿನೇಟ್ ಮಾಡೋಕೆ, ಗೊತ್ತಾಗಲ್ಲ. ಟೋಟಲ್ ಆಗಿ ಪ್ರೋಮೋ ನೋಡಿದಾಗ ಅನ್ಸಿದ್ ಮಾತ್ರ ಒಂದೇ, ಇಬ್ರಿಗೂ ಫೈಟ್ ಆಗುತ್ತೆ. ಅಲ್ಲಿರುವ ಜನರು ಅಂದ್ರೆ ಅಲ್ಲಿರುವ ಕಂಟೆಸ್ಟೆಂಟ್ಗಳು, ಅಲ್ಲಿನ ಪ್ರಜೆಗಳು ಯಾರಿಗೆ ಸಪೋರ್ಟ್ ಮಾಡೋದಂದ್ರೆ ತುಂಬಾ ಮುಖ್ಯ ಆಗಿರುತ್ತೆ. ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಇವತ್ತಾದ್ರೂ ನಾಮಿನೇಷನ್ ಕಂಪ್ಲೀಟ್ ಮಾಡಿ ವೋಟಿಂಗ್ ಲಿಸ್ಟ್ ಓಪನ್ ಮಾಡ್ತಾರ ಅಂತ ನೋಡ್ಬೇಕು. ಮತ್ತೆ ಪ್ರೋಮೋ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು, ನಮ್ಮ ಮೋಕ್ಷತಾ ಮೇಡಮ್ ಮಹಾರಾಣಿ ಆಗಿರೋದಕ್ಕೆ ಅಂತ ಕಮೆಂಟ್ ಮಾಡಿ. ಇಬ್ರಿಗಂತೂ ಒಳ್ಳೆ ಫೈಟ್ ಇರುತ್ತೆ. ಮಂಜಣ್ಣನು ಬಿಡಲ್ಲ, ಮೋಕ್ಷತನೂ ಬಿಡಲ್ಲ. ಇಬ್ರು ಸೂಪರ್ ಆಗಿ ಪವರ್ ಫೈಟಿಂಗ್ ಮಾಡೇ ಮಾಡ್ತಾರೆ. ಇಲ್ಲಿ ಅಂದ್ರೆ ಪ್ರಜೆಗಳು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ನೋಡ್ಬೇಕು. ರಾಜ ಆಶ್ವಾಸನೆ ಕೊಡ್ಬೋದಲ್ಲಿ, ರಾಣಿ ಆಶ್ವಾಸನೆ ಕೊಡ್ಬೋದು, ನಾನು ನಿಮ್ಗೆ ಇಂಥ ಅಧಿಕಾರ ಕೊಡ್ತೀನಿ, ನಿಮ್ಗೆ ಇಂಥ ಸ್ಪೆಷಾಲಿಟಿ ಕೊಡ್ತೀನಿ, ನೀವು ನಂಗೆ ಸಪೋರ್ಟ್ ಮಾಡಿ ಅಂತ. ಮತ್ತೆ ಯಾರು ಯಾವ ರೀತಿ ಕನ್ವೆ ಮಾಡ್ಯಾರ, ಯಾವ ರೀತಿ ಕನ್ವಿನ್ಸ್ ಮಾಡಿದಾರೆ ನೋಡ್ಬೇಕು. ಎಪಿಸೋಡ್ ಗೊತ್ತಾಗುತ್ತೆ. ಪ್ರೋಮೋ ನೋಡಿದ ಮಾತಾಗ ಇಷ್ಟ ಅನ್ಸಿದ್ದು. ಮತ್ತೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.